ಬೆಳಗಿನ ಬೆಳಕು. ಅರಣ್ಯಕಾಂಡ 11ನೇ ಅಧ್ಯಾಯ 7-9 ವಾಕ್ಯ. ಪರಲೋಕದಿಂದ ಬಂದ ಆಹಾರ ಭಾಗ 4. ನಿನ್ನೆ ನಾವು ಮನ್ನಾದಲ್ಲಿ ಅಡಗಿರುವ ಪಾಠಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದೆವು. ಅದನ್ನು ಆಶ್ಚರ್ಯಪಡಬೇಕಾದ ಸಂಗತಿಯಾಗಿ ಇಬ್ಬನಿಯ ಕೆಳಗೆ ಅಡಗಿದ್ದು ಕ್ರಿಸ್ತನ ಬೆಳಕಿನಿಂದ ಮಾತ್ರ ಬಯಲಿಗೆ ಬರುವ ಸಂಗತಿಯಾಗಿ ಬೀಜದಂತೆ ಚಿಕ್ಕದಾಗಿದ್ದರೂ ಜೀವದಿಂದ ತುಂಬಿರುವುದಕ್ಕಾಗಿ ಮತ್ತು ಯೆಹೋವನ ವಾಗ್ದಾನಗಳಂತೆ ಶುದ್ಧ ಹಾಗೂ ಬಿಳಿಯದಾಗಿರುವುದನ್ನು ನಾವು ನೋಡಿದ್ದೆವು. ಇಂದು ನಾವು ಅದನ್ನು ಮುಂದುವರಿಸೋಣ ಮತ್ತು ಅದರ ರುಚಿಯೊಂದಿಗೆ ಪ್ರಾರಂಭಿಸೋಣ. ಮನ್ನಾವು ಸಿಹಿಯಾಗಿತ್ತು. ವಿಮೋಚನಕಾಂಡ 16ನೇ ಅಧ್ಯಾಯ 31ರಂತೆ ಅದರ ರುಚಿಯು ಜೇನುತುಪ್ಪದ ರೊಟ್ಟಿಯಂತೆ ಇತ್ತು. ಯೆಹೋವನು ಇಸ್ರಾಯೇಲರಿಗೆ ಹಿತಕರವಾದ ಸಿಹಿಯುಳ್ಳ ಆಹಾರವನ್ನು ಕೊಟ್ಟನು ಮತ್ತು ಇದು ಯೆಹೋವನ ವಾಕ್ಯದಲ್ಲಿ ಸಿಗುವ ಸಂತೋಷವನ್ನು ನಮಗೆ ನೆನಪಿಸುತ್ತದೆ. ದಾವೀದನು ಹೀಗೆ ಹೇಳಿದನು, ನಿನ್ನ ಮಾತುಗಳು ನನ್ನ ನಾಲಿಗೆಗೆ ಎಷ್ಟೋ ಸಿಹಿಯಾಗಿವೆ, ಅವು ನನ್ನ ಬಾಯಿಗೆ ಜೇನಿಗಿಂತಲೂ ಸಿಹಿಯಾಗಿವೆ. ಕೀರ್ತನೆಗಳು 119, 103ನೇ ವಾಕ್ಯ. ಯೆರೆಮೀಯನು ಹೀಗೆ ಹೇಳಿದನು, ನಿನ್ನ ವಾಕ್ಯಗಳು ಸಿಕ್ಕಿದಾಗ ನಾನು ಅವುಗಳನ್ನು ತಿಂದೆನು, ಅವು ನನಗೆ ಸಂತೋಷವೂ ನನ್ನ ಹೃದಯಕ್ಕೆ ಉಲ್ಲಾಸವೂ ತಂದವು. ಯೆರೆಮೀಯನು 15ನೇ ಅಧ್ಯಾಯ 16ನೇ ವಾಕ್ಯ. ಯೆಹೋವನನ್ನು ಪ್ರೀತಿಸುವವರಿಗೆ ಆತನ ವಾಕ್ಯಗಳು ಹೊರೆಯಲ್ಲ. ಅವು ದುಃಖಿತರಿಗೆ ಆರೈಕೆಯನ್ನು, ಗೊಂದಲದಲ್ಲಿದ್ದವರಿಗೆ ಮಾರ್ಗದರ್ಶನವನ್ನು, ನಿರಾಶೆಗೊಂಡವರಿಗೆ ನಿರೀಕ್ಷೆಯನ್ನು ಮತ್ತು ಬಲಹೀನರಿಗೆ ಬಲವನ್ನು ತರುತ್ತವೆ. ಕೆಲವೊಮ್ಮೆ ವಾಕ್ಯವು ನಮ್ಮನ್ನು ತಿದ್ದುಪಡಿ ಮಾಡುತ್ತದೆ ಮತ್ತು ಆ ತಿದ್ದುಪಡಿ ನೋವಿನಿಂದ ಕೂಡಿರಬಹುದು. ಆದಾಗ್ಯೂ ನಮ್ಮನ್ನು ಜೀವದ ಕಡೆಗೆ ನಡೆಸಲು ಬಯಸುವ ಪ್ರೀತಿಯ ತಂದೆಯಿಂದಲೇ ಅದು ಬರುತ್ತದೆ ಎಂದು ನಾವು ಅರ್ಥ ಮಾಡಿಕೊಂಡಾಗ ಆ ತಿದ್ದುಪಡಿ ಕೂಡ ಸಿಹಿಯಾಗಿ ಇರುತ್ತದೆ. ಅರಣ್ಯಕಾಂಡ 11ನೇ ಅಧ್ಯಾಯ 8ನೇ ವಾಕ್ಯ ನಮಗೆ ಇನ್ನೊಂದು ರುಚಿಯನ್ನು ತಿಳಿಸುತ್ತದೆ. ಮನ್ನಾವು ಎಣ್ಣೆಯಲ್ಲಿ ಬೇಯಿಸಿದ ತಿನಿಸಿನಂತೆ ರುಚಿಯಾಗಿತ್ತು. ಅದು ಏನು ಹೇಳುತ್ತದೆ? ಸತ್ಯವೇದದಲ್ಲಿ ಎಣ್ಣೆಯು ಯೆಹೋವನು ಪವಿತ್ರಾತ್ಮನಿಗೆ ಮತ್ತು ಆತನ ಅಭಿಷೇಕಕ್ಕೆ ಸಂಬಂಧಿಸಿದೆ. ಪವಿತ್ರ ಗ್ರಂಥವು ಕೇವಲ ಮನುಷ್ಯರ ಕಲ್ಪನೆಯಿಂದ ಬಂದದ್ದಲ್ಲ. 2ನೇ ಪೇತ್ರ 1ನೇ ಅಧ್ಯಾಯ 21ನೇ ವಾಕ್ಯ ಹೇಳುತ್ತದೆ, ಆ ಪ್ರವಾದಿಗಳು ಪವಿತ್ರಾತ್ಮನಿಂದ ಪ್ರೇರೇಪಿತರಾಗಿ ದೇವರ ಕಡೆಯಿಂದ ಮಾತನಾಡಿದರು. ಈ ಮಾತುಗಳನ್ನು ಮನುಷ್ಯರ ಮೂಲಕ ಬರೆಯಲಾಯಿತಾದರೂ ಅವುಗಳ ನಿಜವಾದ ಮೂಲ ಯೆಹೋವನೇ ಆಗಿದ್ದಾನೆ. ಆದುದರಿಂದ ನಾವು ವಾಕ್ಯವನ್ನು ಸರಿಯಾಗಿ ಸ್ವೀಕರಿಸಿದಾಗ ಜೇನಿನ ಸಿಹಿಯನ್ನು, ಎಣ್ಣೆಯ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತೇವೆ. ಸತ್ಯವು ಸಂತೋಷವನ್ನು ತರುತ್ತದೆ ಹಾಗೂ ಅದು ಯೆಹೋವನ ಆತ್ಮದ ಶಕ್ತಿಯನ್ನು, ಮಾರ್ಗದರ್ಶನವನ್ನು ಹೊಂದಿರುತ್ತದೆ. ಅದನ್ನು ಪ್ರೇರೇಪಿಸಿದ ಆತ್ಮನಿಂದ ನಾವು ವಾಕ್ಯವನ್ನು ಎಂದಿಗೂ ಪ್ರತ್ಯೇಕಿಸಬಾರದು. ಹಾಗೆಯೇ ಬರೆದಿರುವ ವಾಕ್ಯವನ್ನು ತಿರಸ್ಕರಿಸುತ್ತಾ ಆತ್ಮನನ್ನು ಹಿಂಬಾಲಿಸುತ್ತೇವೆ ಎಂದು ಎಂದಿಗೂ ಹೇಳಿಕೊಳ್ಳಬಾರದು. ಆತ್ಮನು ಮತ್ತು ವಾಕ್ಯವು ಯಾವಾಗಲೂ ಒಂದಾಗಿ ಕೆಲಸ ಮಾಡುತ್ತವೆ. ಆದರೆ ಮನ್ನಾವು ಪಾಳೆಯದ ಸುತ್ತಲೂ ಬಿದ್ದಿದ್ದರೂ ಅದನ್ನು ಸಂಗ್ರಹಿಸಬೇಕಾಗಿತ್ತು. ವಿಮೋಚನಕಾಂಡ 16ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತದೆ, ಪ್ರತಿಯೊಂದು ಕುಟುಂಬವು ತನ್ನದೇ ಅಗತ್ಯವಿರುವಷ್ಟು ಸಂಗ್ರಹಿಸಬೇಕು. ಮನ್ನಾವು ತನಗಾಗಿಯೇ ತೇಲಿಕೊಂಡು ಅವರ ಗೂಡಾರಗಳೊಳಗೆ ಹೋಗಲಿಲ್ಲ, ಅದು ನೆಲದ ಮೇಲೆ ಬಿದ್ದಿತು. ಆದರೆ ಜನರು ಎದ್ದು ಹೊರಗೆ ಹೋಗಿ ಬಾಗಿ ಅದನ್ನು ಶೇಖರಿಸಬೇಕಾಗಿತ್ತು. ಅದೇ ರೀತಿಯಲ್ಲಿ ಸತ್ಯವೂ ಲಭ್ಯವಿದೆ ಸತ್ಯವೇದದಲ್ಲಿ. ಆದರೆ ಅದನ್ನು ಸಂಗ್ರಹಿಸಲು ನಾವು ಪ್ರಯತ್ನ ಮಾಡಬೇಕು. ನಮ್ಮ ಮನೆಯಲ್ಲಿ ಬೈಬಲ್ ಇರುವುದು ಮಾತ್ರ ಸಾಕಾಗುವುದಿಲ್ಲ. ಇತರರು ಸತ್ಯವೇದದ ಬಗ್ಗೆ ಮಾತನಾಡುವುದನ್ನು ಕೇಳುವುದು ಸಾಕಾಗುವುದಿಲ್ಲ. ಹಲವು ವರ್ಷಗಳ ಹಿಂದೆ ನಾವು ಕಲಿತದ್ದನ್ನು ನೆನಪಿಸಿಕೊಳ್ಳುವುದು ಸಾಕಾಗುವುದಿಲ್ಲ. ನಾವೇ ವೈಯಕ್ತಿಕವಾಗಿ ಹುಡುಕಬೇಕು, ಓದಬೇಕು, ಧ್ಯಾನಿಸಬೇಕು ಮತ್ತು ಸತ್ಯವನ್ನು ಸಂಗ್ರಹಿಸಬೇಕು. ಇಡೀ ಪಾಳೆಯದ ಸುತ್ತಲೂ ಮನ್ನಾ ಆವರಿಸಿದರೂ ಗೂಡಾರದ ಒಳಗೆಯೇ ಉಳಿದುಕೊಂಡು ವ್ಯಕ್ತಿಗೆ ಏನೂ ಸಿಗಲಿಲ್ಲ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯು ವಿಶ್ವಾಸಿಗಳ ನಡುವೆ ವಾಸಿಸುತ್ತಿರಬಹುದು.
ಕೂಟಗಳಿಗೆ ಹಾಜರಾಗಿರಬಹುದು ಮತ್ತು ಅನೇಕ ಬೈಬಲ್ಗಳನ್ನು ಹೊಂದಿರಬಹುದು. ಆದರೂ ಅವರು ತಮಗಾಗಿ ವಾಕ್ಯವನ್ನು ಸಂಗ್ರಹಿಸಿದ ಕಾರಣ ಆತ್ಮಿಕವಾಗಿ ಹಸಿವಿನಿಂದ ಬಳಲುತ್ತಿರಬಹುದು. ಒಮ್ಮೆ ಸಂಗ್ರಹಿಸಿದ ನಂತರ ಮನ್ನವನ್ನು ಸಿದ್ಧಪಡಿಸಬೇಕಾಯಿತು. ಅರಣ್ಯಕಾಂಡ 11ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತದೆ, ಜನರು ಬೀಸುವ ಕಲ್ಲಿನಿಂದ ಬೀಸಿ ಅಥವಾ ಒರಳಿನಲ್ಲೇ ಕುಟ್ಟಿ ಹಿಟ್ಟು ಮಾಡುತ್ತಿದ್ದರು. ನಂತರ ಅದನ್ನು ಮಡಿಕೆಯಲ್ಲಿ ಬೇಯಿಸಿ ತೆಳುವಾದ ರೊಟ್ಟಿಗಳನ್ನು ಮಾಡುತ್ತಿದ್ದರು. ಇದು ಸತ್ಯವೇದದ ಸತ್ಯಗಳನ್ನು ಅಭ್ಯಾಸ ಮಾಡಲು ಮತ್ತು ಎಚ್ಚರಿಕೆಯಿಂದ ಜೋಡಿಸಲು ನಮಗೆ ಕಲಿಸುತ್ತದೆ. ಏಕೆಂದರೆ ಒಂದು ಪ್ರತ್ಯೇಕ ವಚನವು ಯೆಹೋವನ ಸಂಪೂರ್ಣ ಯೋಜನೆಯನ್ನು ಬಯಲು ಮಾಡದಿರಬಹುದು. ನಾವು ಎಲ್ಲ ಸಂಬಂಧಿತ ವಾಕ್ಯಗಳನ್ನು ಸಂಗ್ರಹಿಸಬೇಕು ಮತ್ತು ಅವುಗಳನ್ನು ಹೊಲಿಗೆ ಹೊಲಿಸಿ ನೋಡಬೇಕು. ಯೆಶಾಯ 28ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ಯೆಹೋವನು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂದು ಕಲಿಸುತ್ತಾನೆ. ಒಂದು ವಚನವು ಒಂದು ಭಾಗವನ್ನು ನೀಡುತ್ತದೆ, ಇನ್ನೊಂದು ವಚನವು ಇನ್ನೊಂದು ಭಾಗವನ್ನು ಸೇರಿಸುತ್ತದೆ. ಒಂದು ಪ್ರವಾದನೆಯು ವಾಗ್ದಾನವನ್ನು ನೀಡುತ್ತದೆ, ಒಂದು ಐತಿಹಾಸಿಕ ಘಟನೆಯು ಚಿತ್ರಣವನ್ನು ನೀಡುತ್ತದೆ. ಕ್ರಿಸ್ತನ ಬೋಧನೆಗಳು ವಿವರಣೆಯನ್ನು ನೀಡುತ್ತವೆ ಮತ್ತು ಅಪೊಸ್ತಲರು ಅದರ ನೆರವೇರಿಕೆಯನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತಾರೆ. ಇದರರ್ಥ ಸಂಬಂಧವಿಲ್ಲದ ವಚನಗಳನ್ನು ಬಲವಂತವಾಗಿ ಒಟ್ಟಿಗೆ ಸೇರಿಸುವುದಲ್ಲ, ಬದಲಿಗೆ ಮನ್ನವನ್ನು ಹಿಟ್ಟಾಗಿ ಬೀಸಿ ಸಂಪೂರ್ಣ ಆಹಾರವಾಗಿ ಸಿದ್ಧಪಡಿಸಿದಂತೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಆತ್ಮಿಕವಾಗಿ ಸ್ವೀಕರಿಸಲು ಸತ್ಯವೇದವೇ ಸತ್ಯವೇದವನ್ನು ವಿವರಿಸಲು ಬಿಡುವುದಾಗಿದೆ. ಸಬ್ಬತ್ ದಿನವನ್ನು ಹೊರತುಪಡಿಸಿ ಮನ್ನವನ್ನು ಪ್ರತಿದಿನವೂ ಸಂಗ್ರಹಿಸಬೇಕಾಗಿತ್ತು ಮತ್ತು ಅದನ್ನು ಮುಂಜಾನೆಯ ಸಂಗ್ರಹಿಸಬೇಕಾಗಿತ್ತು. ಏಕೆಂದರೆ ವಿಮೋಚನಕಾಂಡ 16ನೇ ಅಧ್ಯಾಯ 21ನೇ ವಾಕ್ಯ ಹೇಳುತ್ತದೆ, ಇದರ ನಂತರ ಬೇಸಿಲಿಗೆ ಅದು ಕರಗಿ ಹೋಗುತ್ತಿತ್ತು. ಅದೇ ರೀತಿಯಲ್ಲಿ ನಮಗೆ ಪ್ರತಿದಿನವೂ ಯೆಹೋವನ ವಾಕ್ಯದ ಅಗತ್ಯವಿದೆ. ಕ್ರಿಸ್ತನು ತನ್ನ ಶಿಷ್ಯರಿಗೆ ನಮಗೆ ಬೇಕಾದ ಆಹಾರವನ್ನು ಇವತ್ತು ನಮಗೆ ಕೊಡು ಎಂದು ಪ್ರಾರ್ಥಿಸಲು ಕಲಿಸಿದನು. ಮತ್ತಾಯ 6ನೇ ಅಧ್ಯಾಯ 11ನೇ ವಾಕ್ಯ. ನೆನ್ನೆಯ ಅಭ್ಯಾಸವು ನಿನ್ನೆ ನಮಗೆ ಬಲವನ್ನು ನೀಡಿರಬಹುದು, ಆದರೆ ಇಂದಿನ ದಿನವು ಹೊಸ ಜವಾಬ್ದಾರಿಗಳನ್ನು, ಹೊಸ ಶೋಧನೆಗಳನ್ನು, ಹೊಸ ಶ್ರಮಗಳನ್ನು ಮತ್ತು ಹೊಸ ನಿರ್ಧಾರಗಳನ್ನು ತರುತ್ತದೆ. ಆದುದರಿಂದ ನಮಗೆ ಪ್ರತಿದಿನವೂ ಹೊಸ ಧಾನ್ಯದ ಅಗತ್ಯವಿದೆ. ಮನ್ನಾ ಲಭ್ಯವಿರಬಹುದು, ಆದರೆ ಅದನ್ನು ಸಂಗ್ರಹಿಸಲೇಬೇಕು. ವಚನವು ನಮ್ಮ ಮುಂದಿರಬಹುದು, ಆದರೆ ಅದನ್ನು ಅಭ್ಯಾಸ ಮಾಡಲೇಬೇಕು. ವಾಗ್ದಾನವು ಬರೆದಿರಬಹುದು, ಆದರೆ ಅದನ್ನು ನಂಬಲೇಬೇಕು. ಆಜ್ಞೆಯು ಸ್ಪಷ್ಟವಾಗಿರಬಹುದು, ಆದರೆ ಅದಕ್ಕೆ ವಿಧೇಯರಾಗಲೇಬೇಕು. ಪ್ರತಿದಿನವೂ ಆತನ ವಾಕ್ಯದ ಮೂಲಕ ಯೆಹೋವನನ್ನು ಭೇಟಿಯಾಗುವ ಅಭ್ಯಾಸವನ್ನು ನಾವು ಬೆಳೆಸಿಕೊಳ್ಳಬೇಕು ಮತ್ತು ಆ ರೊಟ್ಟಿಯು ಪರಲೋಕದಿಂದ ಬಂದದ್ದು ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಯಾವ ರೈತನೂ ಇದನ್ನು ಬೆಳೆಯಲಿಲ್ಲ, ಯಾವ ಮನುಷ್ಯನೂ ಇದನ್ನು ಕಂಡುಹಿಡಿಯಲಿಲ್ಲ. ವಿಮೋಚನಕಾಂಡ 16ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತದೆ, ನೋಡಿ, ನಾನು ನಿಮಗಾಗಿ ಪರಲೋಕದಿಂದ ಆಹಾರವನ್ನು ಸುರಿಸಲಿದ್ದೇನೆ. ಅದೇ ರೀತಿಯಲ್ಲಿ ಯೆಹೋವನ ವಾಕ್ಯವು ಮಾನವನ ಜ್ಞಾನದಿಂದ ಉಂಟಾಗುವುದಿಲ್ಲ. ಯಾಕೋಬ 1ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತದೆ, ಉತ್ತಮವಾದ ಪ್ರತಿಯೊಂದು ಈವೆಯು, ಸಂಪೂರ್ಣವಾದ ಪ್ರತಿಯೊಂದು ವರವು ನಮಗೆ ನಮ್ಮ ತಂದೆಯಾದ ದೇವರಿಂದ ಇಳಿದು ಬರುತ್ತದೆ. ನಾವು ಅರ್ಥ ಮಾಡಿಕೊಳ್ಳುವ ಪ್ರತಿಯೊಂದು ಸತ್ಯವು ಹೆಮ್ಮೆಗೆ ಕಾರಣವಲ್ಲ, ಅದು ಯೆಹೋವನು ನೀಡಿದ ವರವಾಗಿದೆ. ಗಮನಿಸಬೇಕಾದ ಇನ್ನೊಂದು ವಿಷಯವಿದೆ. ಮನ್ನಾವು ಇಸ್ರಾಯೇಲ್ಯರ ಪಾಳೆಯದ ಸುತ್ತಲೂ ಬಿದ್ದಿತು. ಬೆಳಿಗ್ಗೆ ಜನರು ಎಲ್ಲಿ ನೋಡಿದರೂ ಯೆಹೋವನ ಪೂರೈಕೆ ಅಲ್ಲೇ ಇರುತ್ತಿತ್ತು. ಇಂದು ಸತ್ಯದ ರೊಟ್ಟಿಯು ನೂತನ ಸೃಷ್ಟಿಯ ಪಾಳೆಯದ ಒಳಗೆ ಲಭ್ಯವಿದೆ ಮತ್ತು ಯಾರು ಎದ್ದು ಹುಡುಕಿ ಸಂಗ್ರಹಿಸುತ್ತಾರೋ ಅವರು ಯೆಹೋವನ ವಾಕ್ಯದಿಂದ ಪೋಷಿಸಲ್ಪಡಬಹುದು. ಆದರೆ ಇದು ಸಹ ಕಡೆಗೆ ಬೆಟ್ಟು ಮಾಡುತ್ತದೆ, ಇನ್ನು ಮಹತ್ತಾದ ವಿಷಯದ ಕಡೆಗೆ ಬೆಟ್ಟು ಮಾಡುತ್ತದೆ. ಹಬಕ್ಕೂಕ್ 2ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತದೆ,
ಸಮುದ್ರದ ನೀರು ಮುಚ್ಚಿಕೊಂಡಿರುವಂತೆ ಜ್ಞಾನಿಯು ಕರ್ತನ ಮಹಿಮೆಯ ಜ್ಞಾನದಿಂದ ತುಂಬಿರುವುದು. ಇಂದು ಅನೇಕ ಜನರು ಇಂದಿಗೂ ಅಂಧಕಾರದಲ್ಲಿದ್ದಾರೆ. ಅನೇಕರಿಗೆ ಯೆಹೋವನ ಯೋಜನೆ ಅಥವಾ ಸ್ವಭಾವ, ಆತನ ರಾಜ್ಯ ಅಥವಾ ಆತನ ರಕ್ಷಣೆಯ ಉದ್ದೇಶವು ಇನ್ನೂ ತಿಳಿದಿಲ್ಲ. ಆದರೆ ಯೆಹೋವನ ಜ್ಞಾನವು ಇಡೀ ಭೂಮಿಯನ್ನು ಮುಚ್ಚುವ ದಿನವು ಬರಲಿದೆ. ಈಗ ಚಿಕ್ಕ ಹಿಂಡನ್ನು ಪೋಷಿಸುತ್ತಿರುವ ಸತ್ಯವು ಒಂದಲ್ಲ ಒಂದು ದಿನ ಎಲ್ಲ ಜನಾಂಗಗಳಿಗೆ ತಿಳಿಯಲ್ಪಡುತ್ತದೆ. ಈಗ ಪಾಳೆಯವನ್ನು ಆವರಿಸುವುದು ಒಂದಲ್ಲ ಒಂದು ದಿನ ಇಡೀ ಭೂಮಿಯನ್ನು ಆವರಿಸುತ್ತದೆ. ಈಗ ಕೆಲವರು ಸಂಗ್ರಹಿಸುತ್ತಿರುವುದು ಒಂದಲ್ಲ ಒಂದು ದಿನ ಎಲ್ಲರಿಗೂ ಸಿಗುವಂತೆ ನೀಡಲ್ಪಡುತ್ತದೆ. ಇಡೀ ಜಗತ್ತು ಯೆಹೋವನ ಜ್ಞಾನಕ್ಕೆ ಎಚ್ಚರಗೊಳ್ಳುವಾಗ ಮತ್ತು ಮನಸ್ಸುಳ್ಳ ಪ್ರತಿಯೊಂದು ಹೃದಯವು ಸಂಗ್ರಹಿಸಲು ಪರಲೋಕದ ರೊಟ್ಟಿಯ ಲಭ್ಯವಿರುವಾಗ ಅದು ಅಂತಹ ಅದ್ಭುತವಾದ ಉದಯವಾಗಿರುತ್ತದೆ. ಆದುದರಿಂದ ನಾವು ಈ ಪಾಠಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳೋಣ. ಇದೇನು ಎಂದು ಕೇಳುತ್ತಾ ಆಶ್ಚರ್ಯ ಮತ್ತು ದೀನತೆಯಿಂದ ಯೆಹೋವನ ವಾಕ್ಯವನ್ನು ಸಮೀಪಿಸೋಣ. ನಾವು ಮೇಲ್ಮೆಯನ್ನು ದಾಟಿ ನೋಡಿ ಅಡಗಿರುವ ಸತ್ಯವನ್ನು ಹುಡುಕೋಣ. ಸತ್ಯವೇದವನ್ನು ತೆರೆಯಲು ಕ್ರಿಸ್ತನ ಬೆಳಕಿಗೆ ಅವಕಾಶ ನೀಡೋಣ. ವಾಕ್ಯದ ಚಿಕ್ಕ ಬೀಜವನ್ನು ಸಹ ನಾವು ಗೌರವಿಸೋಣ. ಜೇನಿನಂತೆ ಅದರ ಸಿಹಿಯನ್ನು ಸವಿಯೋಣ ಮತ್ತು ಆತನ ಆತ್ಮದ ಎಣ್ಣೆಯ ಸಮೃದ್ಧಿಯನ್ನು ಸ್ವೀಕರಿಸೋಣ. ನಾವು ಎಲ್ಲ ವಚನಗಳನ್ನು ಸಂಗ್ರಹಿಸೋಣ, ಅವುಗಳನ್ನು ಹೋಲಿಸಿ ನೋಡೋಣ ಮತ್ತು ಯೆಹೋವನ ಸಂಪೂರ್ಣ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳೋಣ. ಮತ್ತು ಈ ಅವಕಾಶವು ನಮ್ಮ ಮುಂದಿರುವಾಗ ಪ್ರತಿದಿನವೂ ವಾಕ್ಯವನ್ನು ಸಂಗ್ರಹಿಸೋಣ. ಇದು ನಮ್ಮ ಸ್ವಂತ ಯೆಹೋವನಿಂದ ನಮಗೆ ಬಂದ ವರವೆಂದು ನೆನಪಿನಲ್ಲಿಡೋಣ. ಮನ್ನವು ಪಾಳೆಯದ ಸುತ್ತಲೂ ಬಿದ್ದಿತು, ಆದರೆ ಹೊರಗೆ ಹೋಗಿ ಸಂಗ್ರಹಿಸಿದವರು ಮಾತ್ರ ಪೋಷಿಸಲ್ಪಟ್ಟರು. ಆದುದರಿಂದ ನಾವು ನಮ್ಮ ಗೂಡಾರಗಳ ಒಳಗಡೆಯೇ ಉಳಿಯುವುದು ಬೇಡ. ನಮ್ಮ ಮುಂಜಾನೆಯೇ ಏಳೋಣ, ದೀನತೆಯಿಂದ ತಗ್ಗಿಸಿಕೊಳ್ಳೋಣ, ಎಚ್ಚರಿಕೆಯಿಂದ ಹುಡುಕೋಣ, ಅಡಗಿರುವ ಮನ್ನವನ್ನು ಸಂಗ್ರಹಿಸೋಣ ಮತ್ತು ಇಡೀ ಅರಣ್ಯ ಪ್ರಯಾಣಕ್ಕಾಗಿ ನಮ್ಮ ಹೃದಯಗಳು ಬಲಗೊಳ್ಳುವವರೆಗೂ ಅದನ್ನು ಸೇವಿಸೋಣ. ಪ್ರಾರ್ಥನೆ. ಓ ಯೆಹೋವನೇ ನಮ್ಮ ದೇವರೇ, ನಿನ್ನ ಮಾತುಗಳು ಜೇನಿಗಿಂತ ಸಿಹಿಯಾಗಿವೆ ಮತ್ತು ಉತ್ತಮವಾದ ಎಣ್ಣೆಗಿಂತಲೂ ಸಮೃದ್ಧಿಯಾಗಿವೆ ಎಂದು ನಾವು ನಿಮಗೆ ಧನ್ಯವಾದ ಅರ್ಪಿಸುತ್ತೇವೆ. ರೊಟ್ಟಿಯನ್ನು ನೆಲದ ಮೇಲೆಯೇ ಬಿಟ್ಟು ಬಿಡದೆ ಎದ್ದು ನಾವೇ ಸಂಗ್ರಹಿಸಲು ನಮಗೆ ಕಲಿಸು. ನಿನ್ನ ಸಂಪೂರ್ಣ ಯೋಜನೆಯು ನಮಗೆ ಸ್ಪಷ್ಟವಾಗುವವರೆಗೂ ನಿನ್ನ ಸತ್ಯಗಳನ್ನು ಬೀಸಲು ಮತ್ತು ಹೋಲಿಸಿ ನೋಡಲು ನಮಗೆ ಸಹಾಯ ಮಾಡು. ಪ್ರತಿದಿನ ಬೆಳಗ್ಗೆ ನಮಗೆ ಹೊಸ ರೊಟ್ಟಿಯನ್ನು ಕೊಡು, ಏಕೆಂದರೆ ನೆನ್ನೆಯ ಭಾಗವು ಇಂದಿನ ಅಗತ್ಯವನ್ನು ಪೂರೈಸಲಾರದು ಮತ್ತು ನಿನ್ನ ಮಹಿಮೆಯ ಜ್ಞಾನವು ಇಡೀ ಭೂಮಿಯನ್ನು ಆವರಿಸುವ ಆ ದಿನಕ್ಕಾಗಿ ನಾವು ಹಾರೈಸುತ್ತೇವೆ. ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಮತ್ತಾಯ 4ನೇ ಅಧ್ಯಾಯ 4ನೇ ವಾಕ್ಯ. ಪರಲೋಕದಿಂದ ಬಂದ ನಿಜವಾದ ರೊಟ್ಟಿಯಾದ ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್.